ಕನ್ನಡ ಬೋಧನಾಶಾಸ್ತ್ರ ಇವು ಪ್ರಾಥಮಿಕ ಟಿ ಪ್ರಮುಖ ಪ್ರಶ್ನೋತ್ತರಗಳು. ಇದು ಮೊದಲನೇ ಪ್ರಶ್ನೆ, ಭಾಷಾ ಬೋಧನೆಯ ಮುಖ್ಯ ಉದ್ದೇಶ ಯಾವುದು? ಕಂಠಪಾಠ ಮಾಡುವುದು, ವ್ಯಾಕರಣ ಕಲಿಸುವುದು, ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು, ಕಾವ್ಯ ಪಠಿಸುವುದು. ಇದರಲ್ಲಿ ಉತ್ತರ ಸಿ ಆಪ್ಷನ್ ಆಗುತ್ತೆ. ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಶ್ರವಣ. ಭಾಷಾ ಬೋಧನೆಯ ಶ್ರವಣ, ಮಾತು, ಓದು, ಬರಹ ಕೌಶಲ್ಯಗಳನ್ನು ಬೆಳೆಸುವ ಪ್ರಕ್ರಿಯೆಯಾಗಿದೆ. ಭಾಷಾ ಬೋಧನೆ ಯಾವ ಕ್ರಮದಲ್ಲಿ ಇರಬೇಕು? ಮಾತು, ಶ್ರವಣ, ಬರವಣಿಗೆ, ಓದು. ಶ್ರವಣ, ಮಾತು, ಓದು, ಬರವಣಿಗೆ. ಓದು, ಬರವಣಿಗೆ, ಶ್ರವಣ, ಮಾತು. ಬರವಣಿಗೆ, ಓದು, ಮಾತು, ಶ್ರವಣ. ಅಂದರೆ ಮೊದಲಿಗೆ ಯಾವುದರಿಂದ ಹೋಗಬೇಕು ಅನ್ನೋದನ್ನು ಇಲ್ಲಿ ಹೇಳಿದೆ. ಇದರಲ್ಲಿ ಉತ್ತರ ಮೊದಲ ಕೇಳಬೇಕು, ಮಾತಾಡಬೇಕು, ಮತ್ತು ಓದಬೇಕು, ಬರೀಬೇಕು. ಇಲ್ಲಿ ಶ್ರೀ ಉತ್ತರ ಬಿ ಉತ್ತರ ಆಗುತ್ತದೆ. ಇದು ನೈಸರ್ಗಿಕ ಭಾಷಾ ಅಧ್ಯಯನದ ಕ್ರಮವಾಗಿದೆ. ಮೊದಲು ಕೇಳೋದು, ಮಾತಾಡೋದು, ಓದುವುದು, ಬರೆಯುವುದು. ಪ್ರಶ್ನೆ 3, ಶಾಲೆಯಲ್ಲಿನ ಭಾಷಾ ಬೋಧನೆಯ ಮೂಲ ಸಾಧನ ಯಾವುದು? ಪಾಠಪುಸ್ತಕ, ಗುರು, ವಿದ್ಯಾರ್ಥಿ, ಪಠ್ಯಕ್ರಮ. ಇಲ್ಲಿ ಗುರು ಭಾಷೆಯ ಬದುಕುಳ್ಳ ಮಾದರಿಯಾಗಿರುತ್ತದೆ. ಪ್ರಶ್ನೆ 4, ಕನ್ನಡ ಭಾಷಾ ಬೋಧನೆಯಲ್ಲಿ ಶ್ರವಣ ಕೌಶಲ್ಯ ಬೆಳೆಸಲು ಯಾವ ವಿಧಾನ ಸಹಾಯಕ? ಕತೆ ಹೇಳುವುದು, ಬರವಣಿಗೆ ಕಾರ್ಯ, ವ್ಯಾಕರಣ ಅಭ್ಯಾಸ, ಪಾಠ ಪಠಣ. ಶ್ರವಣ ಕೌಶಲ್ಯವನ್ನು ಬೆಳೆಸಲು ಯಾವುದಂದರೆ ಕತೆ ಹೇಳುವುದು, ಇದು ಅರ್ಥಗ್ರಹಣ ಕೌಶಲ್ಯ ಮತ್ತು ಶ್ರವಣ ಕೌಶಲ್ಯಗಳನ್ನು ಬೆಳೆಸುತ್ತದೆ. ಪ್ರಶ್ನೆ 5, ಭಾಷಾ ಕೌಶಲ್ಯಗಳನ್ನು ಸರಿಯಾದ ಕ್ರಮ. ಇದು ಆಗಲೇ ರಿಪೀಟ್ ಆಗುತ್ತದೆ. ಕನ್ನಡ ಬೋಧನೆಯಲ್ಲಿ ಪಾಠ ಯೋಜನೆ ಯಾವ ಕಾರಣಕ್ಕೆ ಅಗತ್ಯತೆಯನ್ನು ಹೊಂದಿದೆ? ಸಮಯ ಕಳೆಯಲು, ಪಾಠವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು, ಪರೀಕ್ಷೆ ಬರೆಯಲು, ವಿದ್ಯಾರ್ಥಿಯನ್ನು ಅಳೆಯಲು. ಉತ್ತರ ಸರಳವಾಗಿದೆ, ಪಾಠವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು. ಕನ್ನಡ ಭಾಷೆಯ ಬೋಧನೆಗೆ ಅತ್ಯುತ್ತಮ ವಿಧಾನವೆಂದರೆ ವ್ಯಾಕರಣ ವಿಧಾನ, ನೇರ ವಿಧಾನ, ಅನುವಾದ ವಿಧಾನ, ಶ್ರವಣ ಮಾತು ವಿಧಾನ. ಉತ್ತರ ಶ್ರವಣ ಮತ್ತು ಮಾತು ವಿಧಾನ. ಪ್ರಶ್ನೆ 8, ಭಾಷಾ ಬೋಧನೆಗೆ ಉಪಕರಣಗಳ ಉಪಯೋಗ ಏಕೆ? ಕಲಿಕೆ ಸುಲಭ ಮಾಡಲು, ಇದಕ್ಕೆ ಉತ್ತರ ಆಗುತ್ತೆ. ಒಂದನೇದ್ದು ಸಮವ್ಯರ್ಥ ಮಾಡದಂತಾಗಲ್ಲ, ಶಿಸ್ತು ಕಾಪಾಡಲು, ಅಂಕ ಹೆಚ್ಚಿಸಲು, ಯಾವುದೂ ಆಗಲ್ಲ. ಇದಕ್ಕೆ ಕಲಿಕೆ ಸುಲಭ ಮಾಡಲು ಬೇಕಾಗುತ್ತೆ. ಪ್ರಶ್ನೆ 9, ಪಠ್ಯಕ್ರಮದ ಮೂಲ ಉದ್ದೇಶ. ವಿದ್ಯಾರ್ಥಿಯ ಮೌಲ್ಯಮಾಪನ, ಕಲಿಕೆಯ ಮಾರ್ಗದರ್ಶನ, ಪಾಠ ಪಠ್ಯ ವಿಂಗಡಣೆ, ವ್ಯಾಕರಣ ಅಭ್ಯಾಸ. ಕೂಡ ಸರಳವಾಗಿದೆ, ಕಲಿಕೆಯ ಮಾರ್ಗದರ್ಶನ. ಕನ್ನಡ ಬೋಧನೆಯಲ್ಲಿ ಚಿತ್ರಕಥೆ ಉಪಯೋಗ ಏಕೆ? ವಿದ್ಯಾರ್ಥಿಯ ಮನೋರಂಜನೆಗಾಗಿ, ಅರ್ಥಗ್ರಹಣ ಸುಲಭ ಮಾಡಲು, ಗುರುವಿನ ಸಮಯ ಉಳಿಸಲು, ಪಾಠದ ಉದ್ದ ಹೆಚ್ಚಿಸಲು. ಆಪ್ಷನ್ಗಳು ಏನು ಭಾಳ ತೊಡಕಾಗಿಲ್ಲ. ಅರ್ಥಗ್ರಹಣ ಸುಲಭ ಮಾಡಲು ಇದಕ್ಕೆ ಉತ್ತರ. ಭಾಷಾ ಬೋಧನೆಗೆ ಯಾವ ವಿಭಾಗಕ್ಕೆ ಸೇರಿದೆ? ಶಿಸ್ತು ವಿಜ್ಞಾನ, ಸಾಮಾಜಿಕ ವಿಜ್ಞಾನ, ಶಿಕ್ಷಣಶಾಸ್ತ್ರ, ಗಣಿತಶಾಸ್ತ್ರ. ಉತ್ತರ ಶಿಕ್ಷಣಶಾಸ್ತ್ರಕ್ಕೆ ಭಾಷಾ ಬೋಧನೆ ಆಗಿದೆ. ಭಾಷಾ ದೋಷ ಪರಿಹಾರಕ್ಕೆ ಯಾವ ಕ್ರಮ ಉಪಯುಕ್ತ? ಶಿಕ್ಷೆ, ಉಪೇಕ್ಷೆ, ತಿದ್ದುವ ಅಭ್ಯಾಸ, ಪರೀಕ್ಷೆ. ತಿದ್ದುವ ಅಭ್ಯಾಸ. ಕನ್ನಡ ವ್ಯಾಕರಣ ಕಲಿಸುವಾಗ ಯಾವ ವಿಧಾನ ಶ್ರೇಷ್ಠ? ಉಪನ್ಯಾಸ ವಿಧಾನ, ಉದಾಹರಣಾ ವಿಧಾನ, ಕಂಠಪಾಠ ವಿಧಾನ, ಶ್ರವಣ ವಿಧಾನ. ಉತ್ತರ ಉದಾಹರಣಾ ವಿಧಾನ. ಭಾಷಾ ಬೋಧನೆಯಲ್ಲಿ ಕಾವ್ಯ ಪಾಠದ ಉದ್ದೇಶ. ಕಂಠಪಾಠ ಮಾಡುವುದು, ಭಾವನೆ ಮತ್ತು ಸೌಂದರ್ಯ ಅರಿಯುವುದು, ಪರೀಕ್ಷೆಗಾಗಿ ಕಲಿಸುವುದು, ಪಾಠ ಪೂರೈಸುವುದು. ಉತ್ತರ ಭಾವನೆ ಮತ್ತು ಸೌಂದರ್ಯ ಅರಿಯುವುದು ಬೆಳೆಸುವುದು. ಮಾತು ಕೌಶಲ್ಯ ಬೆಳೆಸಲು ಸೂಕ್ತ ಚಟುವಟಿಕೆ ಯಾವುದು? ಪಠಣ, ಸಂಭಾಷಣೆ, ಕಂಠಪಾಠ, ಲಿಖಿತ ಪರೀಕ್ಷೆ. ಉತ್ತರ ಸಂಭಾಷಣೆ. ಶ್ರವಣ ಕೌಶಲ್ಯ ಪರೀಕ್ಷಿಸಲು ಯಾವ ವಿಧಾನ ಉಪಯುಕ್ತ? ಶಬ್ದದ ಕ್ವೆಷನ್, ವಾದದ ವಿವಾದ, ಕತೆ ಕೇಳಿ ಪ್ರಶ್ನೆಗಳಿಗೆ ಉತ್ತರ, ಪಾಠ ಪಠಣ. ಉತ್ತರ ಕತೆ ಕೇಳಿ ಪ್ರಶ್ನೆಗಳಿಗೆ ಉತ್ತರ ಬರೆಯುವಂಥದ್ದು. ಭಾಷಾ ಬೋಧನೆಯು ಯಾವ ಕೌಶಲ್ಯಗಳನ್ನು ಒಳಗೊಂಡಿದೆ? ಕೇವಲ ಓದು, ಕೇವಲ ಮಾತು, ಶ್ರವಣ, ಮಾತು, ಓದು, ಬರವಣಿಗೆ, ಕೇವಲ ವ್ಯಾಕರಣ. ಇದು ಸಿ ಆಪ್ಷನ್ ಆಗುತ್ತೆ. ಶ್ರವಣ, ಮಾತು, ಓದು, ಬರವಣಿಗೆ. ಪಾಠದ ಕೊನೆಯಲ್ಲಿ ಗುರು ಏನು ಮಾಡಬೇಕು? ಹೊಸ ಪಾಠ ಪ್ರಾರಂಭಿಸಬೇಕು, ಸಾರಾಂಶ ನೀಡಬೇಕು, ವಿರಾಮ ನೀಡಬೇಕು, ಪ್ರಶ್ನೆಗಳನ್ನು ಬಿಡಿಸಬೇಕು. ಉತ್ತರ ಸಾರಾಂಶವನ್ನು ನೀಡಬೇಕು. ಕನ್ನಡ ಬೋಧನೆಯಲ್ಲಿ ಕವಿತೆ ಪಠಣದ ಪ್ರಯೋಜನ ಏನು? ಉಚ್ಚಾರಣ ಶುದ್ಧತೆ, ವ್ಯಾಕರಣ ಜ್ಞಾನ, ಅಂಕಗಳ ಹೆಚ್ಚಳ, ಪಾಠ ಪಠ್ಯ ಬದಲಾವಣೆ. ಉತ್ತರ ಉಚ್ಚಾರಣೆಯ ಶುದ್ಧತೆಯನ್ನು. ಭಾಷಾ ಅಧ್ಯಯನದ ಪ್ರಮುಖ ಅಂಶ ಯಾವುದು?
ಭಾಷಾ ಅಧ್ಯಯನದ ಪ್ರಮುಖ ಅಂಶ ಶಬ್ದ ಸಂಪತ್ತು. ಕನ್ನಡ ಬೋಧನೆಯಲ್ಲಿ ಉಪನ್ಯಾಸ ವಿಧಾನ ಎಲ್ಲಿ ಉಪಯುಕ್ತ? ಕಾವ್ಯ ಪಠಣದಲ್ಲಿ, ವ್ಯಾಕರಣ ಪಾಠದಲ್ಲಿ, ಕಥೆ ಪಾಠದಲ್ಲಿ, ಸಂಭಾಷಣೆ ಪಾಠದಲ್ಲಿ. ಉಪನ್ಯಾಸ ವಿಧಾನದಲ್ಲಿ ವ್ಯಾಕರಣ ಪಾಠದಲ್ಲಿ ಇದು ಉಪನ್ಯಾಸ ವಿಧಾನ ಸರಿಯಾಗಿದೆ. ಭಾಷಾ ಬೋಧನೆಗೆ ಯಾವ ಶೈಕ್ಷಣಿಕ ಸಾಧನ ಹೆಚ್ಚು ಪರಿಣಾಮಕಾರಿ? ಬ್ಲ್ಯಾಕ್ ಬೋರ್ಡ್, ಚಿತ್ರ, ನಕ್ಷೆ, ಪುಸ್ತಕ. ಇದು ಉತ್ತರ ಚಿತ್ರ. ಭಾಷಾ ಬೋಧನೆಯಲ್ಲಿ ಮೌಲ್ಯಮಾಪನದ ಉದ್ದೇಶ ಏನು? ಈಸಿಯಾಗಿ ಇದು ಸರಳವಾಗಿದೆ. ವಿದ್ಯಾರ್ಥಿಯ ಪ್ರಗತಿಯನ್ನು ಅಳೆಯಲು. ಕನ್ನಡ ಬೋಧನೆಯಲ್ಲಿ ಗುಂಪು ಚಟುವಟಿಕೆಯ ಪ್ರಯೋಜನ ಏನು? ಸ್ಪರ್ಧಾತ್ಮಕ ಮನೋಭಾವ, ಸಹಕಾರ ಮನೋಭಾವ, ಶಿಸ್ತು ಕಾಪಾಡುವುದು, ಅಂಕ ಹೆಚ್ಚಿಸುವುದು. ಉತ್ತರ ಸಹಕಾರ ಮನೋಭಾವ. ಕೊನೆಯ ಪ್ರಶ್ನೆ, ಭಾಷಾ ಕಲಿಕೆಯಲ್ಲಿ ಮುಖ್ಯ ಅಂಶ ಯಾರು? ಇದು ಕೂಡ ಸರಿಯಾಗಿದೆ. ಇದು ವಿದ್ಯಾರ್ಥಿಯ ಆಸಕ್ತಿ. ಧನ್ಯವಾದಗಳು.